ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮನು ಅಥ್ಲೆಟ್, ಚನ್ನಗಿರಿ ಹುಡುಗ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶತಮಾನೋತ್ಸವ ಎಂಬ ಕ್ರೀಡಾಂಗಣ ಇದೆ. ಈ ಕ್ರೀಡಾಂಗಣ ಕಾಮಗಾರಿ ಆಗಲು ಶತಮಾನನೇ ಕಾಣಬೇಕಾಗುತ್ತೇನೋ. ಸುಮಾರು 4 ವರ್ಷ ಆಯಿತು ಕ್ರೀಡಾಂಗಣ ಹಾಳಾಗಿ. ಮೊದಲಿಗೆ 400 ಮೀಟರ್ ಇಂಡೋರ್ ಟ್ರ್ಯಾಕ್ ಇತ್ತು. ಅದನ್ನು ಕಿತ್ಬಿಟ್ಟು ನಾವು ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತೀವಿ 400 ಮೀಟ್ರದು ಅಂತ ಹೊಸದಾಗಿ ಏನೋ ಮಾಡ್ತೀವಿ ಅಂತ, ಆದರೆ ಯಾವ ರೀತಿ ಕೆಲಸ ಆಗಿಲ್ಲ. ಇಡೀ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ 400 ಮೀಟ್ರ್ ಟ್ರ್ಯಾಕ್ ಇರೋದು ಒಂದೇ ಸ್ಟೇಡಿಯಂ. ಈ ಸ್ಟೇಡಿಯಂ ಬಗ್ಗೆ ಇಲ್ಲಿನ ಲೋಕಲ್ ಶಾಸಕರಾಗಲಿ, ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲಿ ಯಾರೂ ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ. ನೀವೇ ನೋಡಿ ಈ ಸ್ಟೇಡಿಯಂನ ಪರಿಸ್ಥಿತಿ ಹೇಗಿದೆ ಅಂತ. ಈ ಒಂದು ಕ್ರೀಡಾಂಗಣದ ಮುಂಭಾಗದಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇಲ್ಲಿನ ಕ್ರೀಡಾಪಟುಗಳಿಗೆ ತುಂಬಾ ಕಷ್ಟ ಆಗ್ತಿದೆ. ಈ ಒಂದು ಜಾಗ ದನ ಮೇಯಿಸುವ ಜಾಗವಾಗಿದೆ, ಪ್ರೇಮಿಗಳ ತಾಣವಾಗಿದೆ. ಈ ಕಲ್ಲಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಸ್ಕಿಡ್ ಆಗಿ ಕಾಲು ಟ್ವಿಸ್ಟ್ ಆದರೆ ಸಾಕು, ಕೈಕಾಲೆಲ್ಲ ಮುರಿದೋಗುತ್ತೆ. ಈ ಜಾಗದಲ್ಲಿ ಕ್ರೀಡಾಪಟುಗಳು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ ನೀವೇ ಹೇಳಿ. ದುಃಖದ ವಿಚಾರ ಏನೆಂದರೆ, ಇಲ್ಲಿನ ಸ್ಟೇಡಿಯಂ ಸರಿ ಇಲ್ಲದ ಕಾರಣ 5 ವರ್ಷದ ಹಿಂದೆ ಇದ್ದಂಥ ಕ್ರೀಡಾಪಟುಗಳ ಸಂಖ್ಯೆಗೂ ಇವಾಗಿರುವ ಕ್ರೀಡಾಪಟುಗಳ ಸಂಖ್ಯೆಗೂ ಬಹಳ ಕಡಿಮೆ ಆಗಿದೆ. ಈ ಥರ ಸ್ಟೇಡಿಯಂಗಳ ಪರಿಸ್ಥಿತಿ ಇಟ್ಕೊಂಡು ಒಲಿಂಪಿಕ್ ನಿಲ್ಲಿಸ್ತೀವಿ ಅಂತ ಹೋದರೆ ಅಥ್ಲೀಟ್ಸ್ಗಳು ಹೇಗೆ ಮುಂದೆ ಬರ್ತಾರೆ? ದಯವಿಟ್ಟು ಈ ಸ್ಟೇಡಿಯಂ ಬಗ್ಗೆ ಸರ್ಕಾರದವರು ಚೂರು ಕಾಳಜಿ ವಹಿಸಿ ಈ ಸ್ಟೇಡಿಯಂನ ರೆಡಿ ಮಾಡಿಸಿದರೆ ಇಲ್ಲಿನ ಕ್ರೀಡಾಪಟುಗಳಿಗೆ ತುಂಬಾ ಅವಶ್ಯಕವಾಗುತ್ತೆ. ಆದರೆ ಒಂದಂತೂ ನಿಜ, ಇಲ್ಲಿನ ಲೋಕಲ್ ಶಾಸಕರು ಮತ್ತು ಇಲ್ಲಿನ ಸಚಿವರು ಜವಾಬ್ದಾರಿ ವಹಿಸಿದರೆ 100ಕ್ಕೆ 100% ಈ ಸ್ಟೇಡಿಯಮ್ಮು ರೆಡಿ ಆಗುತ್ತೆ. ದಯವಿಟ್ಟು ಸರ್, ಈ ಸ್ಟೇಡಿಯಂ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಇದು ನಮ್ಮೆಲ್ಲರ ಕೋರಿಕೆಯಾಗಿದೆ. ಆದರೂ ಹೇಳ್ತೀನಿ, ಚೈನಾ ಅಟ್ ಪ್ರೆಸೆಂಟ್ ಏನು ಡೆವಲಪ್ ಆಗಿದೆಯಲ್ಲ, ಈ ಥರ ಡೆವಲಪ್ ಆಗೋಕ್ಕೆ ಭಾರತ ಇಲ್ಲಿಂದ 70 ವರ್ಷ ಟೈಮ್ ಬೇಕಾಗುತ್ತೆ. ಅದು ಕೂಡ ನಮ್ಮ ಹತ್ರ ಇರೋವಂಥ ಬಜೆಟ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಮಾತ್ರ. ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 400 ಮೀಟರ್ ಟ್ರ್ಯಾಕ್ ಇರೋದು ಇದೊಂದೇ ಸ್ಟೇಡಿಯಂ. ಈ ಸ್ಟೇಡಿಯಂನ ಪರಿಸ್ಥಿತಿ ನೋಡಿದರೆ ತುಂಬಾ ಬೇಜಾರಾಗುತ್ತೆ. ಆದಷ್ಟು ಬೇಗ ಈ ಸ್ಟೇಡಿಯಂನ ರೆಡಿ ಮಾಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಆಗಿದೆ. ರೆಡಿ ಮಾಡಿಸ್ಲಿಲ್ಲ ಅಂದರೆ ಇಲ್ಲಿನ ಕ್ರೀಡಾಪಟುಗಳಿಗೆ ಇನ್ನೂ ಕಷ್ಟವಾಗುತ್ತೆ. ಭಾಳ ಕಷ್ಟ ಆಗಿ ಮುಂಬರುವ ಒಲಿಂಪಿಕ್ಗೆ ಆಯ್ಕೆಯಾಗಲು ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ಈ ಸ್ಟೇಡಿಯಂ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರದವರು ಆದಷ್ಟು ಬೇಗ ಈ ಸ್ಟೇಡಿಯಂನ ನೀಟಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಆಗಿದೆ. ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಮ ಮನು ಅಥ್ಲೆಟ್.